ಇನ್ನು ಪಾಕ್ಪುರ ಬೇಹುಗಾರಿಕೆ ಆರೋಪದಡಿ ವಿದ್ಯಾರ್ಥಿಯೊಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಹರಿಯಾಣದಲ್ಲಿ 25 ವರ್ಷದ ವಿದ್ಯಾರ್ಥಿ ದೇವೇಂದ್ರ ಎಂಬಾತನನ್ನ ಬಂಧಿಸಲಾಗಿದೆ. 25 ವರ್ಷದ ದೇವೇಂದ್ರ ಸಿಂಗ್ ಎಂಬ ವಿದ್ಯಾರ್ಥಿಯನ್ನ ಐಎಸ್ಐ ಜೊತೆ ಲಿಂಕ್ ಇಟ್ಕೊಂಡಿದ್ದಾನೆ ಅನ್ನುವಂತಹ ಕಾರಣಕ್ಕಾಗಿ ಬಂಧನ ಮಾಡಿರೋದು. ಪಾಕ್ನ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ಅಲ್ಲಿನ ಗುಪ್ತಚರ ದಳ ಐಎಸ್ಐ ಅದರ ಜೊತೆ ಲಿಂಕ್ ಇಟ್ಕೊಂಡಿದ್ದ ಅನ್ನುವಂತಹ ಕಾರಣಕ್ಕಾಗಿ ದೇವೇಂದ್ರ ಸಿಂಗ್ನನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದೇವೇಂದ್ರ ಸಿಂಗ್ ಮೊಬೈಲ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕೇವಲ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾತ್ರ ಅಲ್ಲ, ಆಕೆಯ ಜೊತೆಗೆ ದೇವೇಂದ್ರ ಸಿಂಗ್ ಅನ್ನುವಂತಹ ವಿದ್ಯಾರ್ಥಿ 25 ವರ್ಷ ವಯಸ್ಸಿನ ದೇವೇಂದ್ರ ಸಿಂಗ್ ಅನ್ನುವಂತಹ ವಿದ್ಯಾರ್ಥಿಯನ್ನ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈತ ಕೂಡ ಕಳೆದ ವರ್ಷ ಕರ್ತಾರ್ಪುರ್ ಕಾರಿಡಾರ್ ಮೂಲಕ ಪಾಕಿಸ್ತಾನಕ್ಕೆ ಹೋಗಿದ್ದ. ಅಲ್ಲಿ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ಅಧಿಕಾರಿಗಳು, ಐಎಸ್ಐ ಅಧಿಕಾರಿಗಳು, ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ, ಆ ಅಧಿಕಾರಿಗಳ ಜೊತೆಗೆ ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂತಹ ಸೂಕ್ಷ್ಮ ಮಾಹಿತಿಗಳನ್ನ ಈತ ಹಂಚಿಕೊಂಡಿದ್ದ ಅನ್ನುವಂಥ ಆರೋಪ ಇದೆ. ಜೊತೆಗೆ ಈತನಿಗೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದ ಐಎಸ್ಐ ಅಧಿಕಾರಿಗಳು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಲಭ್ಯವಾಗಿರುವಂತಹ ಮಾಹಿತಿ. ಈತ ಪಟಿಯಾಲಾದ ಮಿಲಿಟರಿ ಕಂಟೋನ್ಮೆಂಟ್ ಚಿತ್ರಗಳನ್ನೇ ಅಧಿಕಾರಿಗಳ ಜೊತೆ, ಪಾಕಿಸ್ತಾನದ ಐಎಸ್ಐ ಅಧಿಕಾರಿಗಳ ಜೊತೆ ಹಂಚಿಕೊಂಡಿದ್ದಾನೆ ಅಂತ ಹೇಳಿ ಕೈತಾಲ್ ಪೊಲೀಸ್ ವರಿಷ್ಠಾಧಿಕಾರಿ, ಅಂದ್ರೆ ಈತನನ್ನ ಎಲ್ಲಿ ಅರೆಸ್ಟ್ ಮಾಡಲಾಗಿದೆಯೋ ಅಲ್ಲಿನ ಎಸ್ಪಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸದ್ಯ ಈತನ ಫೋನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ವಿಧಿವಿಜ್ಞಾನ ಪರಿಶೀಲನೆಗೆ ಅದನ್ನ ಕಳುಹಿಸಲಾಗಿದೆ. ಯಾರ್ಯಾರ ಜೊತೆ ಈತ ಸಂಪರ್ಕದಲ್ಲಿದ್ದ ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಈ ದೇವೇಂದ್ರ ಸಿಂಗ್ನ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಪ್ರಥಮ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿ ಈ ದೇವೇಂದ್ರ ಸಿಂಗ್ ಪಟಿಯಾಲಾದ ಖಾಲ್ಸಾ ಕಾಲೇಜಿನಲ್ಲಿ, ಪಂಜಾಬ್ನ ಪಟಿಯಾಲಾದ ಖಾಲ್ಸಾ ಕಾಲೇಜಿನಲ್ಲಿ ಈತ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಫೇಸ್ಬುಕ್ ನಲ್ಲಿ ಬಂದೂಕು ಹಿಡಿದು ಫೋಟೋನ ಅಪ್ಲೋಡ್ ಮಾಡಿದ್ದ. ಮೇ 12ನೇ ತಾರೀಕು ಈತ ಫೋಟೋ ಅಪ್ಲೋಡ್ ಮಾಡಿತ್ತು. ಆಗ ಈತನ ಮೇಲೆ ಅನುಮಾನ ಮೂಡುತ್ತೆ. ಅನುಮಾನ ಬಂದು ವಿಚಾರಣೆ ಮಾಡಿದಾಗ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ಐಎಸ್ಐ ಜೊತೆ ಈತ ಸಂಪರ್ಕವನ್ನ ಹೊಂದಿರೋದು ಗೊತ್ತಾಗುತ್ತೆ, ಕನ್ಫರ್ಮ್ ಆಗುತ್ತೆ. ಪಾಕಿಸ್ತಾನದ ಜೊತೆಗಿನ ಲಿಂಕ್ ಬಗ್ಗೆ ದೇವೇಂದ್ರನನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಿವೆ. ಪಾಕ್ನಿಂದ ಫಂಡ್ ಬಂದಿದ್ಯಾ ಅನ್ನೋ ಆಂಗಲ್ ನಲ್ಲೂ ತನಿಖೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಈತನಿಗೆ ಈ ಕೆಲಸವನ್ನ ಮಾಡೋಕೆ, ಭಾರತದ ಸೂಕ್ಷ್ಮ ವಿಚಾರಗಳನ್ನ ಹಂಚಿಕೊಳ್ಳೋಕೆ, ರಕ್ಷಣೆಗೆ ಸಂಬಂಧಪಟ್ಟಂತಹ ಚಿತ್ರಗಳನ್ನ, ವಿಡಿಯೋಗಳನ್ನ ಹಂಚಿಕೊಳ್ಳೋಕೆ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದ ಐಎಸ್ಐ ಅಧಿಕಾರಿಗಳು ಹಣವನ್ನ ನೀಡಿರುವಂತಹ ಮಾಹಿತಿ ಇದೆ. ಇನ್ನು ಮೊಬೈಲ್ನ ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಪೊಲೀಸರು. ಆಗ್ಲೇ ಹೇಳಿದೆ, ಕಳೆದ ವರ್ಷ ಕರ್ತಾರ್ಪುರ್ ಕಾರಿಡಾರ್ ಮೂಲಕ ಈತ ಕೂಡ ಪಾಕಿಸ್ತಾನಕ್ಕೆ ಹೋಗಿದ್ದ. ಆ ಸಂದರ್ಭದಲ್ಲಿ ಐಎಸ್ಐ ಅಧಿಕಾರಿಗಳ ಜೊತೆ ಭಾರತದ ಬಹಳ ಸೂಕ್ಷ್ಮ ಭದ್ರತೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಈತ ಹಂಚಿಕೊಂಡಿದ್ದ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಜೊತೆಗೆ ಪಟಿಯಾಲಾದಲ್ಲಿರುವಂತಹ ಮಿಲಿಟರಿ ಕಂಟೋನ್ಮೆಂಟ್ನ ಚಿತ್ರಗಳನ್ನ ಕೂಡ ಈತ ಪಾಕಿಸ್ತಾನದ ಐಎಸ್ಐ ಅಧಿಕಾರಿಗಳ ಜೊತೆ ಹಂಚಿಕೊಂಡಿದ್ದಾನೆ ಅನ್ನುವಂಥ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲೇ ಈತನನ್ನ ಸದ್ಯ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.